ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಸಲ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಆ್ಯಂಡ್ ಗ್ರ್ಯಾಂಡಾಗಿ ಕಾಣಿಸೋ ಅಂಥ ಬೇಬಿ ಕುಚ್ಚಿಗೆನೆ ಯಾವ ರೀತಿ ಬೀಡ್ಸ್ನ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಗ್ರ್ಯಾಂಡಾಗೂ ಕಾಣಿಸುತ್ತೆ. ಬನ್ನಿ ನೋಡೋಣ ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು. ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ನಾನು ಬೇಬಿ ಕುಚ್ಚಿಗೆ ತಗೊಳ್ಳೋದಕ್ಕಿಂತ ಸ್ವಲ್ಪ ಅಂದರೆ 180 ಎಳೆ ದಾರ ತೊಗೊಂಡಿದ್ದೀನಿ ಇದಕ್ಕೆ. ಮತ್ತು ನಾನು ಬೇಬಿ ಕುಚ್ಚಿಗೆ ಯೂಸ್ ಮಾಡೋವಂಥ ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ರಿಂಗ್ ಬೀಡ್ ಆ್ಯಂಡ್ ಸ್ಮಾಲ್ 0 ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ತುಂಬ ಈಸಿ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೋಡಿ ಫಸ್ಟು ನಾವು ಹೀಗೆ ತಗೊಂಡು ಮಾಮೂಲಿ ನಾವು ಬೇಬಿ ಕುಚ್ಚಿಗೆ ಹೇಗೆ ನಾವು ಕುಚ್ಚು ಕಟ್ಕೊಳ್ತೀವೋ ರಿಂಗ್ ಬೀಡ್ ಹಾಕಿ, ಹಾಗೆ ನಾವು ಕುಚ್ಚು ಕಟ್ಕೊಬಿಡೋಣ. ಕುಚ್ಚು ಕಟ್ಟಿದಾದಮೇಲೆ ನೋಡಿ, ನಾನು ನಿಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ತೋರಿಸಿದ್ದೀನಿ, ಫಸ್ಟ್ ವಿಡಿಯೋದಲ್ಲೇ ಹೇಗೆ ಕುಚ್ಚು ಕಟ್ಟೋದು ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ನಾಟೆಲ್ಲ ಹಾಕಲ್ಲ, ನಾಟ್ ಹಾಕಿ ಟೈಟಾಗಿ 3 ಇಂದ 4 ಸಲ ಹೀಗೆ ಸುತ್ಕೊಳ್ಳಿ. ಸುತ್ತಿದಾದಮೇಲೆ ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಬಿಗಿನರ್ಸ್ ಭಯ ಇದ್ದರೆ ನಾಟ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾನು ಆ ಲಾಸ್ಟ್ ನಾಟ್ ಹಾಕಲ್ಲ. ಈ ಸೈಡಿಂದ ಏನು ಬರುತ್ತೋ ಈ ರೀತಿ ನಾನು ಚುಚ್ಕೊಬಿಡ್ತೀನಿ. ಸೊ ಹೀಗೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇದು ಫಸ್ಟ್ ಸ್ಟೆಪ್ಪು. ಸೊ ನಾನು ಈ ಬೀಡನ್ನ ಕದ್ದದಿರೋ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೇಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಇದು ಬೀಳೋದಿಲ್ಲ. ನಾನು ಗಮ್ಮಿಂಗ್ ಕೂಡ ನಾನು ಮಾಡಿಲ್ಲ. ಸೊ ನಾನು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ಜರಿ ತೊಗೊಂಡಿದ್ದೀನಿ. ಜರಿ ಯಾವ ಜರಿ ಅಂದರೆ ಕೋನ್ ಜರಿ. ಇದನ್ನು ನಾನು ಡಬಲ್ ಎಳೆ ಅಂದರೆ 4 ಎಳೆ ಹಾಕ್ಕೊಂಡಿದ್ದೀನಿ. ಓಕೆ, ಡಬಲ್ ಎಳೆ ತೊಗೊಂಡು ನಾನು ಹೀಗೆ ಈ ಎಡ್ಜಲ್ಲಿ ಏನಿದೆಯೋ ಅಲ್ಲಿಗೆ ನಾನು ತೊಗೊಳ್ತೀನಿ. ತೊಗೊಂಡಿಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು 9 ಬೀಡು ನಮಗೆ ಸಣ್ಣ ಬೀಡು ಬೇಕಾಗುತ್ತೆ. ಈ ರೀತಿ 9 ಬೀಡು ಬೇಕಾಗುತ್ತೆ. ಈ ಥರ ಒಂಬತ್ತು ಬೀಡು ಇಡ್ಸುತ್ತೆ. ಇದಕ್ಕೆ 9 ಬೀಡು ತಗೊಂಡು ನೋಡಿ, ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ನೋಡಿಕೊಂಡು ಈ ಎಡ್ಜಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ, ಚುಚ್ಕೊಳ್ಳೋಣ. ಓಕೆ, ನೋಡಿ ಹೀಗೆ ಬರುತ್ತೆ. ನೋಡಿ ಹೀಗೆ ಬರುತ್ತೆ. ಹೀಗೆ ಬಂದಿದ್ದನ್ನ ನಾವು ಇದು ಹಿಂಗೆ ಈ ರೀತಿ ಮುಂದಕ್ಕೆ ಬಾಗ್ತಾನೆ ಇರುತ್ತೆ. ಸೊ ನಾವೇನು ಮಾಡಬೇಕು, ಇದನ್ನು ಹಿಂದೆಗಡೆಯಿಂದನೇ ನಾವು ಇಲ್ಲಿಗೆ ಚುಚ್ಕೊಳ್ಳೋಣ. ಒಂದು ಬೀಡ್ ಪಕ್ಕಕ್ಕೆ ಚುಚ್ಕೊಂಡು, ಸೊ ಈ ಮಧ್ಯದಕ್ಕೆ ಈ ಮಧ್ಯದ ಬೀಡ್ ಒಳಗಡೆ ಲಾಕ್ ಮಾಡೋಣ. ಹೀಗೆ ಒಂದೊಂದೇ ಬೀಡ್ಗೆ ನೋಡಿ ಲಾಕ್ ಆಯಿತು. ನೆಕ್ಸ್ಟ್ ಪಕ್ಕದ ಬೀಡ್ಗೆ ಹೋಗಿ ನೋಡಿತಿ ಸೆಂಟರ್ಗೆ ಹೀಗೆ ಲಾಕ್ ಮಾಡ್ಕೊಳ್ತಾ ಬರೋದು. ನೋಡಿ, ಈ ಪಕ್ಕದ ಸೆಂಟ್ರಲ್ಲಿ ಒಂದು ಸೂಜಿ ತಗೊಂಡು ಮತ್ತೆ
ಅಲ್ಲೇ ಹೀಗೆ ಲಾಕ್ ಮಾಡೋದು. ನೋಡಿ ಇದು ನೀಟಾಗಿ ಕುತ್ಕೊಳ್ತಿದೆ. ಸೊ ಪ್ರತಿಯೊಂದು ಬೀಡ್ ಮಧ್ಯದಲ್ಲಿ ಹೀಗೆ ಸೂಜಿನ ತಗೋಬೇಕು. ಮತ್ತು ರಿಟರ್ನ್ ಅದೇ ಮಧ್ಯಕ್ಕೆ ನಾವು ಸೂಜಿನ ತಗೊಂಡು ಹೀಗೆ ಲಾಕ್ ಮಾಡ್ತಾ ಬಂದರೆ ನೀಟಾಗಿ ಅದು ಲಾಕ್ ಆಗುತ್ತೆ. ಸ್ಯಾರಿಗೆ ಗಮ್ ಹಾಕೋ ಅವಶ್ಯಕತೆ ಇರಲ್ಲ. ಗಮ್ ಹಾಕಿದ್ರೆ ಮತ್ತೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಸ್ಟಿಚ್ ಮಾಡಿಬಿಟ್ರೆ ಕಸ್ಟಮರು ಕಂಪ್ಲೇಂಟ್ ಹೇಳ್ತಾರೆ ಅನ್ನೋ ಭಯನೂ ಇರೋದಿಲ್ಲ. ಸೊ ನಾವು ಕಾನ್ಫಿಡೆಂಟಾಗಿ ಡಿಸೈನು ವರ್ಕ್ ಅನ್ನೋದನ್ನ ನಾವು ಮಾಡಿ ಫಿನಿಷ್ ಮಾಡಿ ಕೊಡ್ಬೋದು. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂತು. ನಾವು ಸ್ಟಿಚ್ ಮಾಡಿರೋದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಕೊನೆಗೆ ಇಲ್ಲಿ ನೋಡಿ ಹಿಂದೆ ಈ ರೀತಿ ಇರುತ್ತೆ. ಲಾಸ್ಟಿಗೆ ನಾವು ಒಂದು ನಾಟ್ ಹಾಕ್ಕೊಂಡು ಇದು ಇದಾಗಿರೋದ್ರಿಂದ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ನೀವು ಈ ಥರ ಜಿಗ್ಜಾಗ್ ಒಳಗಡೆ ಹೀಗೆ ತಂದು ನೀವು ಕಟ್ ಮಾಡಿಬಿಟ್ರೆ ಸೊ ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ ಅದು. ಓಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬಿಚ್ಕೊಳ್ಳುತ್ತೆ ಅನ್ನೋ ಭಯ ಇರಲ್ಲ. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ಮತ್ತು ಇದಕ್ಕೆ ನೀವು ಪ್ರೈಸ್ ಬಂದು ಅಟ್ಲೀಸ್ಟ್ ಕಮ್ಮಿ ಅಂದರೂ 500ಇಂದ 600. ಸ್ಯಾರಿ ಪೂರ್ತಿ ಫಿನಿಶಿಂಗ್ ಆದಮೇಲೆ ತುಂಬ ಹೆವಿ ಗ್ರ್ಯಾಂಡ್ ಕಾಣಿಸುತ್ತೆ. 500ಇಂದ 600 ಪ್ರೈಸ್ ಹೇಳ್ಬೋದು. ಇದಕ್ಕೆ 650 ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಕೋದು ಕೂಡ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್, ಕಷ್ಟ ಅನಿಸಲ್ಲ. ನೋಡಿ ಎಷ್ಟು ಫಾಸ್ಟಾಗಿ ಮುಗೀತು. ಜಸ್ಟ್ ಬೇಬಿ ಕುಚ್ಚು ಬಿತ್ತು ರಿಂಗನ್ನ ನಾವೇನು ಕಟ್ಕೊಂಡು ಬಂದು ಆಮೇಲೆ ಬೀಡನ್ನ ಒಂದೊಂದು ಕೊಲ್ಕೊಂಡು ಬಂದರೆ ನೋಡಿ ನಾಟ್ ಹಾಕಿರ್ತೀವಿ, ಯಾವುದೇ ಕಾರಣಕ್ಕೂ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಸೊ ಇಲ್ಲಿ ಗಮ್ ಹಾಕಿ ನಾವು ಸ್ಟಿಕ್ ಮಾಡಿದ್ರೆ ಯಾವಾಗಾದರೂ ಅದು ಬಿಚ್ಕೊಬರ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಒಂದೊಂದು ಬೀಡ್ಗೂ ಲಾಕ್ ಆಗಿರುತ್ತೆ, ನೀಟ್ ಫಿನಿಶಿಂಗ್ ಕೂಡ ಇರುತ್ತೆ. ಸೀರೆ ಪೂರ್ತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ರಿಗೆ ಹೆಂಗೆ ಹಾಕಿದ್ರೂ ಕೂಡ ಬಿಚ್ಚೋಗುತ್ತೆ ಅನ್ನೋ ಭಯ ಟೆನ್ಷನ್ ನಮಗೂ ಇರೋದಿಲ್ಲ. ಕಸ್ಟಮರಿಂದ ಕಂಪ್ಲೇಂಟ್ ಬರುತ್ತೆ ಅನ್ನೋದು ಕೂಡ ಭಯ ಇರೋದಿಲ್ಲ ಫ್ರೆಂಡ್ಸ್. ಬನ್ನಿ ಅದೇ ಥರ ಇದು ಗೋಲ್ಡ್ ಬೀಡಾಯಿತು. ನಾನೊಂದು ನಿಮಗೆ ಪರ್ಲಲ್ಲಿ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಈ ಡಿಸೈನ್ ಅಂತ ಹೇಳ್ಬಿಟ್ಟು. ನಾವು ರೌಂಡಲ್ಲಿ ಏನು ನಾವು ಗೋಲ್ಡ್ ಬೀಡ್ ಹಾಕಿದ್ದೀವೋ ಸೊ ಅದ್ರ ಬದಲು ನಾವು ಪರ್ಲ್ ಹಾಕಿದ್ರೆ ಇನ್ನೂ ತುಂಬ ಹೆವಿ ಗ್ರ್ಯಾಂಡ್ ಕಾಣಿಸುತ್ತೆ, ಸೂಪರಾಗಿರುತ್ತೆ. ಈ ರೀತಿ ಡಾರ್ಕ್ ಕಲರ್ ಪಲ್ಲು ಇದ್ದರೆ ಇನ್ನೂ ಮಸ್ತ್ ಇರುತ್ತೆ. ಬನ್ನಿ ಹೇಗೆ ಕಾಣಿಸುತ್ತೆ ನೋಡೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅನ್ನೋದು. ಮತ್ತು ಕಸ್ಟಮರ್ಗೂ ಕೂಡ ತುಂಬ ಇಷ್ಟ ಆಗುವಂಥ ಡಿಸೈನ್ ಇದು. ನೋಡಿ ನಾನು ಯೂಶ್ವಲ್ ಅವಾಗ ಏನು ತಗೊಂಡೆ ಕಾಣಿಸ್ತಿರ್ಬೋದು ನಿಮಗೆ. ಪಕ್ಕದಲ್ಲಿ ನಾನು ನಾಟ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಹಾಕ್ಕೊಂಡೆ ನೋಡಿ. ಇವಾಗ ನಾನು ಪರ್ಲ್ ತೊಗೊಂಡಿದ್ದೀನಿ, ಸಣ್ಣದು 0 ಸೈಜ್ ಪರ್ಲ್ ತೊಗೊಂಡಿದ್ದೀನಿ. ಅದು ಕೂಡ 9 ಇಡಿಸ್ಬೋದು ಅಂದ್ಕೊಳ್ತೀನಿ. ಓಕೆ, ಅದು ಕೂಡ 9 ಬೀಡ ತಗೊಳುತ್ತೆ. ಸೊ ನಾನು ಇಲ್ಲಿಗೆ ಈ ಎಡ್ಜಲ್ಲಿ ನೋಡಿ, ಈ ಎಡ್ಜ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ
ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅನ್ನೋದು. ನೀವು ಟ್ರೈ ಮಾಡಿ, ಕಸ್ಟಮರ್ ಅಂತೂ ತುಂಬ ನೋಡಿ ಫ್ರೆಂಡ್ಸ್, ನೋಡ್ಕೊಳ್ಳಿ ನೀಟಾಗೆ. ಹೀಗಾದಮೇಲೆ ನಾನೇನು ಮಾಡ್ತೀನಿ, ಹಿಂದೆಯಿಂದನೇ ಜರಿ ತೊಗೊಬಂದು, ಸೊ ಇಲ್ಲೇನು ನೋಡಿ ಈ ಥರ ಈ ಎರಡು ಮಧ್ಯದಲ್ಲಿ ನಾನು ಸೂಜಿನ ಹಾಕ್ಕೊಂಡು ಮತ್ತೆ ಅದೇ ಎರಡರ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಎರಡು ಲಾಕ್ ಮಾಡೋವರೆಗೂ ನಿಮಗೆ ಕಷ್ಟ ಅನಿಸುತ್ತೆ ನೋಡಿ, ಅಷ್ಟೇ. ನೆಕ್ಸ್ಟು ಹಾಗೇ ಮೇಲೆ ತಗೊಳ್ಳಿ, ಮತ್ತೆ ರಿಟರ್ನ್ ಬನ್ನಿ. ನೋಡಿ ಓಕೆ, ನೋಡಿ ಇವಾಗ ನೀಟಾಗಿ ನೋಡಿ. ಎಷ್ಟು ನೀಟಾಗಿ ಲಾಕ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ ಫ್ರೆಂಡ್ಸ್. ಭಯನೇ ಇಲ್ಲ ಬಿದ್ದೋಗುತ್ತೆ. ಮತ್ತು ಗಮ್ ಮಾಡಿ, ಮತ್ತು ಸೀರೆ ಎಲ್ಲ ಗಮ್ಮೆಲ್ಲ ಮಾಡಿ ಅದೆಲ್ಲ ಮಾಡೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ, ಲಾಕ್ ಮಾಡಿದ್ರೆ ನೀಟಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ, ನೋಡೋರ್ಗೂ ಕೂಡ ನೀಟಾಗಿ ಅನಿಸುತ್ತೆ. ಆ ಗಮ್ ಹಾಕಿ ಲಾಕ್ ಮಾಡಿ ಅಲ್ಲೊಂದು ಇಲ್ಲೊಂದು ಹಾಕೋದು ಮಾಡಿದ್ರೆ ಮತ್ತೆ ಯಾವಾಗಾದರೂ ಬಿದ್ದೋಗುತ್ತೆ, ಕಿತ್ತೋಗುತ್ತೆ ಅನ್ನೋ ಒಂದು ಆತಂಕ ಇರುತ್ತೆ. ಸೊ ಅದರಿಂದ ನಾವು ಪಾರಾಗ್ಬೋದು. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಜರಿನಲ್ಲೇ ಹೊಲಿಯಿರಿ, ಅಂದರೆ ಅದು ಕಾಣಿಸಿದ್ರು ಕೂಡ ಒಂಥರ ಲುಕ್ ಚೆನ್ನಾಗಿ ಬರುತ್ತೆ ಜರಿನಲ್ಲಿ ಹೊಲಿಯೋದ್ರಿಂದ. ಅಸಹ್ಯವಾಗಿ ಏನಿರಲ್ಲ ನೋಡಿ. ಆ ಸೀರೆ ಕಲ್ಲರ್ಗಿಂತ ಜರಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಪರ್ಸ್ನಲಿ ನಿಜ ನಂಗೆ ಇಷ್ಟ ಆಯಿತು. ನೀವು ಸ್ವಲ್ಪ ಹಿಂದೆ ಗಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಿಂದೆಗಡೆನೂ ಅಷ್ಟೇ ನೀಟಾಗಿ ಬಂದಿದೆ ಫಿನಿಶಿಂಗು, ಮತ್ತು ಇಲ್ಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಎರಡೂ ಥರನೂ ತೋರಿಸಿದ್ದೀನಿ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಡಿಸೈನ್ನ ಚಾಯ್ಸ್ ಮಾಡ್ಕೋಬೋದು. ಓಕೆ, ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.